Good evening, students. So, I'm here to teach you regarding the factors influencing the retail pricing. ಫ್ಯಾಕ್ಟರ್ಸ್ನ ಯಾವ ಬೇಸಿಸ್ ಮೇಲೆ ಯಾವ ಫ್ಯಾಕ್ಟರ್ಸ್ ಮೇಲೆ ಫಿಕ್ಸ್ ಮಾಡ್ತಾರೆ ಅನ್ನೋದೇ ಈ ಟಾಪಿಕ್. ಓಕೆ, ಸೊ ನಮಗೆ ವಿ ಹ್ಯಾವ್ ಟೋಟಲಿ ಟೂ ಫ್ಯಾಕ್ಟರ್ಸ್. ಒಂದು ಬಂದು ಇಂಟರ್ನಲ್ ಫ್ಯಾಕ್ಟರ್ಸ್, ದ ಸೆಕೆಂಡ್ ಒನ್ ಇಸ್ ದಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸೊ ಟುಡೇ ವಿ ಆರ್ ಜಸ್ಟ್ ಗೋಯಿಂಗ್ ಟು discuss regarding the external factors. Okay, the very first external factor is demand and supply. So here this demand and supply subtopic teaches you that if the demand is higher, the higher will be the price, and if the demand is low, the price will be less. Okay, second one, elasticity of demand and supply. The higher price is always set for the products which are inelastic in demand. ಅಂದರೆ ರೆಗ್ಯುಲರ್ ಆಗಿ ಸಪ್ಲೈ ಆಗದಿರಾ ಇರೋ ಗೂಡ್ಸ್ಗೆ ಯಾವಾಗಲೂ ಹೈ ಪ್ರೈಸ್ ಇರುತ್ತೆ. ರೆಗ್ಯುಲರ್ ಆಗಿ ಪ್ರಾಡಕ್ಟ್ ಸಪ್ಲೈ ಆಗ್ತಾ ಇದ್ರೆ ಆ ಪ್ರಾಡಕ್ಟ್ಸಿನ ಬೆಲೆ ಏನಾಗಿರುತ್ತೆ ಅಂದರೆ ಲೋವರ್ ಆಗಿರುತ್ತೆ ಅಂತ ಹೇಳೋದೇ ಸೆಕೆಂಡ್ ಪಾಯಿಂಟ್. ಓಕೆ, ಸೊ ಥರ್ಡ್ ಪಾಯಿಂಟ್ ಇಸ್ ಟೋಟ್ಲಿ ಲೈಕ್ ದಿಸ್: ಡಿಗ್ರಿ ಆಫ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್. ಸೊ ಇಫ್ ದೆರ್ ಇಸ್ ಅ ಮೊನೋಪೋಲಿ ರಿಟೈಲ್ ಟ್ರೇಡರ್, obviously he always charges the high prices because he is the only person who sells the particular product. If there is good number of competitors in the market, in the retail pricing, always the prices will be low. The fourth one is size of the market. The lower price is always set for the market if the market is ವೆರಿ ವೆರಿ ಲಾರ್ಜ್. ಓಕೆ, ಸೊ ಲೋಯರ್ ಪ್ರೈಸಸ್ ಎಂಥ ಒಂದು ಪ್ರಾಡಕ್ಟ್ಸ್ಗೆ ಎಂಥ ಒಂದು ಗೂಡ್ಸ್ಗೆ ಸೆಟ್ ಮಾಡ್ತಾರೆ ಅಂದರೆ ಅದನ್ನ ಮಾರ್ಕೆಟು ತುಂಬ ದೊಡ್ಡದಾಗಿದ್ದರೆ ದ ಪ್ರೈಸಸ್ ವಿಲ್ ಬಿ ಆಲ್ವೇಸ್ ದ ಲೆಸ್. ಓಕೆ, ಅದೇ ಮಾರ್ಕೆಟ್ ಬಂದು ತುಂಬ ಚಿಕ್ಕದಾಗಿದ್ದರೆ, ಓಕೆ, ದೆನ್ ದ ಗೂಡ್ಸ್ ವಿಲ್ ಹ್ಯಾವ್ ದಿ ಲೋಯರ್ ಪ್ರೈಸಸ್ ಇನ್ ದಿ ಮಾರ್ಕೆಟ್. Trend in the market. Obviously the price in the retailing again depends upon the trend. If the trend is high and positive, the prices will be high. So trend, ಇವಾಗಿರೋ ಟ್ರೆಂಡನ್ನು ಫಾಲೋ ಮಾಡಿದ್ರೆ ರಿಟೇಲರ್ಸು ಆಬ್ವಿಯಸ್ಲಿ ಅವರ ಪ್ರಾಡಕ್ಟ್ಸಿನ ಬೆಲೆ ಹೈ ಆಗಿ ಫಿಕ್ಸ್ ಮಾಡ್ತಾರೆ. ಸೆಕೆಂಡ್ ಏನು ಅಂತ ಕೇಳಿದರೆ, ಇದರಲ್ಲೇ ಪ್ರೈಸಸ್ ಬಂದು ತುಂಬ ಕಡಿಮೆ ಯಾವಾಗ ರಿಟೇಲರ್ಸ್ ಫಿಕ್ಸ್ ಮಾಡ್ತಾರೆ ಅಂದರೆ ವೆನ್ ದೇ ಆರ್ ಹ್ಯಾವಿಂಗ್ ದ ಗೂಡ್ಸ್ ವಿಚ್ ಆರ್ ನಾಟ್ ಅಕಾರ್ಡಿಂಗ್ ಟು ದ ಟ್ರೆಂಡ್, ಔಟ್ ಆಫ್ ಟ್ರೆಂಡ್ ಅಂದರೆ ಔಟ್ ಆಫ್ ಫ್ಯಾಷನ್ ಅಥವಾ ಔಟ್ ಆಫ್ ಟ್ರೆಂಡ್ ಅನ್ನೋ ಪ್ರಾಡಕ್ಟ್ಸ್ನ ಏನಾದರೂ ಅವ್ರು ಮೇಂಟೈನ್ ಮಾಡಿದ್ರೆ ದೇ ವಿಲ್ ಆಬ್ವಿಯಸ್ಲಿ ಫಿಕ್ಸ್ ಫಾರ್ ದಿ ಲೋಯರ್ ಪ್ರೈಸಸ್. ಅಗೈನ್ ದ pricing depends upon the sixth factor called goodwill, name, fame and reputation of the firm in the market. ಯಾರು ರಿಟೈಲರ್ಗೆ ಗುಡ್ವಿಲ್ ಚೆನ್ನಾಗಿರುತ್ತೋ, ಮತ್ತು ಗುಡ್ವಿಲ್ ಅಂದರೆ ನಮಗೆ ಚೆನ್ನಾಗಿ ಗೊತ್ತು, ಗುಡ್ವಿಲ್ ಇಸ್ ನಥಿಂಗ್ ಬಟ್ ದ ನೇಮ್ ಆ್ಯಂಡ್ ಫೇಮ್ ಆ್ಯಂಡ್ ದ ರೆಪ್ಯುಟೇಷನ್ ಆಫ್ ದಿ ಫರ್ಮ್. ಒಂದು ರಿಟೈಲ್ ಟ್ರೇಡರ್ಗೆ ಗುಡ್ವಿಲ್ ಚೆನ್ನಾಗಿರುತ್ತೋ ಮಾರ್ಕೆಟಲ್ಲಿ, ಒಬ್ವಿಯಸ್ಲಿ ದ್ಯಾಟ್ ರಿಟೈಲರ್ ಆಲ್ವೇಸ್ ಫಿಕ್ಸಸ್ ದಿ ಹೈ ಪ್ರೈಸ್. ಓಕೆ, ವೆನ್ ದ ಗುಡ್ವಿಲ್ ಇಸ್ ವೆರಿ ವೆರಿ ಲೆಸ್, just to improve his goodwill, what does the retailer do andre he tries to fix the low prices just to attract the customers. Okay, so seventh factor is purchasing power of the buyer. So ಯಾವ ಒಂದು ಏರಿಯಾ ಅಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಇರುತ್ತೋ ಅಂದರೆ ಎಷ್ಟು ದುಡ್ಡಾದರೂ ಸರಿ ಖರ್ಚು ಮಾಡಿ ನಾವು ಪ್ರಾಡಕ್ಟ್ನ ತಗೊತೀವಿ ಅನ್ನೋ ಏರಿಯಾಸಲ್ಲಿ ಒಬ್ವಿಯಸ್ಲಿ ಗೂಡ್ಸಿನ ಪ್ರೈಸ್ ರಿಟೇಲರ್ ಹೆಂಗೆ ಫಿಕ್ಸ್ ಮಾಡ್ತಾನೆ ಅಂದರೆ ಹೈ ಆಗಿ ಫಿಕ್ಸ್ ಮಾಡ್ತಾನೆ. ಎಕ್ಸಾಂಪಲ್ ಇಸ್ ಬೆಂಗಳೂರಲ್ಲಿ ಕಮರ್ಷಿಯಲ್ ಏರಿಯಾ is the area which always fixes the high prices for all the products. So ನೀವು ಕಮರ್ಷಿಯಲ್ ಏರಿಯಾಗೆ ಹೋದರೆ ಯು ಕ್ಯಾನ್ ಬೈ ಆಲ್ ದಿ ಪ್ರಾಡಕ್ಟ್ಸ್ ಟು ದಿ ಹೈ ಪ್ರೈಸಸ್ ಅಟ್ ದಿ ಹೈ ಪ್ರೈಸಸ್. ಬಟ್ ಇದೇ ನೀವು KR ಮಾರ್ಕೆಟ್ ಅಥವಾ ಚಿಕ್ಪೇಟ್ಗೆ ಹೋದರೆ ಯು ಕ್ಯಾನ್ ಆಲ್ವೇಸ್ ಗೆಟ್ ದಿ ಗೂಡ್ಸ್ ಅಟ್ ದಿ ವೆರಿ ವೆರಿ ಲೋಯರ್ ಪ್ರೈಸ್. ಇದು ಯಾವ್ದ್ರ ಬೇಸಿಸ್ ಮೇಲೆ ಹೇಳಿದ್ದಾರೆ ಅಂದರೆ ಪರ್ಚೇಸಿಂಗ್ ಪವರ್ ಆಫ್ ದಿ ಬಯರ್ಸ್. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಯಾವಾಗಲೂ ದ ರಿಚ್ ಪೀಪಲ್ ದೇ ಕೀಪ್ ಆನ್ ರೋಮಿಂಗ್. ಅದೇ ಬಂದು ಚಿಕ್ಪೇಟಲ್ಲಿ ಮಿಡಲ್ ಕ್ಲಾಸ್ ಆ್ಯಂಡ್ ಲೋ ಕ್ಲಾಸ್ ಕೀಪ್ಸ್ ಆನ್ ರೋಮಿಂಗ್. ಓಕೆ, ಸೊ ಏಯ್ತ್ ಫ್ಯಾಕ್ಟರ್ ಬಾರ್ಗೈನಿಂಗ್ ಪವರ್ ಆಫ್ ದಿ ಕಸ್ಟಮರ್. ಸೊ ಎಷ್ಟು ಬಾರ್ಗೈನಿಂಗ್ ಪವರ್ ಜಾಸ್ತಿ ಇರುತ್ತೋ ಅಂಥ ಪ್ಲೇಸಸಲ್ಲಿ ಪ್ರೈಸು ತುಂಬ ಲೋ ಆಗಿರುತ್ತೆ. ಎಲ್ಲಿ ಬಾರ್ಗೈನಿಂಗ್ ಪ್ರೈಸಸ್ ಇಲ್ಲಿ ಇರೋದೇ ಇಲ್ವೋ ಅಲ್ಲಿ ಹೈ ಪ್ರೈಸಸ್ನೇ ಫಿಕ್ಸ್ ಮಾಡ್ತಾರೆ. ಬಿಕಾಸ್ ದಿಸ್ ಸ್ಪೀಕ್ಸ್ ಅಬೌಟ್ ದಿ ಪ್ರೆಸ್ಟೀಜ್ ಆಫ್ ದಿ ಕನ್ಸ್ಯೂಮರ್. ಓಕೆ, ಸೊ ನೈನ್ತ್ ಫ್ಯಾಕ್ಟರ್ ಪ್ರೈಸ್ ಯಾವ ಫ್ಯಾಕ್ಟರ್ ಮೇಲೆ ಫಿಕ್ಸ್ ಮಾಡ್ತಾರೆ ಅಂದರೆ ಬಯರ್ಸ್ ಬಿಹೇವಿಯರ್ ಫಾರ್ ದಿ ಪರ್ಟಿಕ್ಯುಲರ್ ಪ್ರಾಡಕ್ಟ್. ದೇರ್ ಆರ್ ಫ್ಯೂ ಬಯರ್ಸ್ ಹೂ ಸೇ ದ್ಯಾಟ್
ವಿಥೌಟ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ವಿ ಕ್ಯಾನ್ ನಾಟ್ ಲಿವ್ ಆರ್ ಲಿವಿಂಗ್. ಸೊ ಅಂಥ ಒಂದು ಪ್ರಾಡಕ್ಟ್ಸ್ಗೆ ನೋಡಿದ್ರೆ ಯು ವಿಲ್ ಹ್ಯಾವ್ ಎ ಗುಡ್ ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ನಿಮಗೆ ಗೊತ್ತು, ಡಿಮ್ಯಾಂಡ್ ಎಲ್ಲಿ ಜಾಸ್ತಿ ಇದ್ದರೆ ಆಬ್ವಿಯಸ್ಲಿ ದ ಪ್ರೈಸ್ ಆಲ್ಸೋ ವಿಲ್ ಬಿ ಮೋರ್. ಓಕೆ, ಫಾರ್ ಎಕ್ಸಾಂಪಲ್ ಲಿಕ್ಕರ್. ಓಕೆ, ಸೊ ಕೊರೋನಾ ವೈರಸ್ ಟೈಮಲ್ಲಿ ಲಿಕ್ಕರ್ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ದೇರ್ ಆರ್ ಫ್ಯೂ ಡ್ರಿಂಕರ್ಸ್ ಎಸ್ಪೆಷಲಿ ಆಲ್ಕೋಹಾಲ್ ಅಡಿಕ್ಟ್ ಆಗಿರೋರು, ಅದಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ದೇ ಆರ್ ರೆಡಿ ಟು spend as much of money as they want just to get the liquor. They stand in the queue, they spend so much of money. This is what is called as buyer's behavior for the particular product. So ಯಾವುದು ಇಲ್ಲ ನಮ್ಮ ಕೈಯಲ್ಲಿ, ಅದು ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಬದುಕೋಕ್ಕಾಗಲ್ಲ ಅಂತ ಇರುತ್ತೋ ಒಂದು ಸ್ವಲ್ಪ ಗೂಡ್ಸು, ಅಂಥ ಗೂಡ್ಸಿನ ಬೆಲೆ ಯಾವಾಗಲೂ ಹೆಂಗಿರುತ್ತೆ ಅಂದರೆ ಜಾಸ್ತಿನೇ ಇರುತ್ತೆ, ಜಾಸ್ತಿನೇ ರೀಟೇಲರ್ ಫಿಕ್ಸು ಮಾಡ್ತಾನೆ. ಓಕೆ, ದ ಲಾಸ್ಟ್ ಫ್ಯಾಕ್ಟರ್ ಇಸ್ ಕಾಂಪಿಟೀಟರ್ಸ್ ಪ್ರೈಸಿಂಗ್ ಪಾಲಿಸಿ. ಆಬ್ವಿಯಸ್ಲಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ರೀಟೇಲರ್ ಪ್ರೈಸ್ನ ಫಿಕ್ಸ್ ಮಾಡೋಕ್ಕೆ ಮುಂಚೆ ಆಲ್ವೇಸ್ ಹಿ ಕೀಪ್ಸ್ ಹಿಸ್ ಕಾಂಪಿಟೀಟರ್ ಇನ್ ದ ಮೈಂಡ್ ಜಸ್ಟ್ ಟು ಡಿಸೈಡ್ ಹಿಸ್ ಪ್ರೈಸಿಂಗ್ ಸ್ಟ್ರಾಟಜಿ. ಥ್ಯಾಂಕ್ ಯು ಸೋ ಮಚ್.